ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸೌಮ್ಯಸ್ ಕುಕಿಂಗ್ ಚಾನಲ್. ನಾನಿವತ್ತು ತೊಂಡೆಕಾಯಿ ಬೆಳೆಸ್ಕೊಂಡು ಒಂದೊಳ್ಳೆ ಸೂಪರಾಗಿರುವಂತಹ ಪಲ್ಯ ಮಾಡ್ತಾಯಿದ್ದೀನಿ. ಇದು ಮಾಡೋದು ಹೇಗೆ ಮತ್ತು ಇದಕ್ಕೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸ್ಗಳು ಪ್ರತಿಯೊಂದು ಕೂಡ ಈ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ. ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಇಲ್ಲಿ ನಾನು ಒಂದು ತೊಂಡೆಕಾಯಿನ 4 ಭಾಗ ಅಂದರೆ ಉದ್ದುದ್ದಕ್ಕೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಒಂದು ವಿಸಲ್ ಕೂಗಿಸ್ಕೋಬೇಕು. ಯಾಕೆ ಅಂದರೆ ಪಾತ್ರೆಯಲ್ಲಿ ಬೇಯಿಸೋಕೆ ಹೋದರೆ ತುಂಬ ಟೈಮ್ ಹಿಡಿಯುತ್ತೆ. ಸೊ ಹಾಗಾಗಿ ನಾನು ಕುಕ್ಕರ್ಗೆ ಹಾಕ್ಬಿಟ್ಟು ಒಂದು ವಿಸಲಷ್ಟು ಕೂಗಿಸ್ಕೋತೀನಿ. ನಾನು 1/4 kg ತೊಂಡೆಕಾಯಿ ತೊಗೊಂಡಿದ್ದೀನಿ. ಅದಕ್ಕೆ ಇವಾಗ ಎಷ್ಟು ಅಳತೆ ಪ್ರಮಾಣದಲ್ಲಿ ನಾನು ತೊಗೋತೀನಿ ಅಂತ ಪ್ರತಿಯೊಂದು ಹೇಳ್ತೀನಿ. ಈಗ ಚಿಕ್ಕ ಸ್ಪೂನಲ್ಲಿ 2 ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ, 1 ಸ್ಪೂನಷ್ಟು ಸಾಸಿವೆ ಹಾಕ್ಕೋತೀನಿ, ಹಾಗೆ ಒಂದು 2-3 ಬ್ಯಾಡಗೆ ಮೆಣಸಿನ್ಕಾಯಿ, 1-2 ಖಾರದ ಮೆಣಸಿನ್ಕಾಯಿ, ಇದಿಷ್ಟು ಹಾಕ್ಕೊಂಡು ನಾವು ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಚಿಟಪಟ ಅಂತ ಅನ್ನಬೇಕು, ಅಲ್ಲಿವರೆಗೆ ಫ್ರೈ ಮಾಡಿಕೊಂಡ್ರೆ ಸಾಕು. ತುಂಬ ಫ್ರೈ ಮಾಡೋಕ್ಕೋದ್ರೆ ಏನಾಗುತ್ತೆ, ಸೀದೋಗ್ಬಿಡುತ್ತೆ. ಸೊ ಪಲ್ಯಕ್ಕೆ ನಮಗೆ ಅದು ಟೇಸ್ಟು ಚೆನ್ನಾಗಿರೋದಿಲ್ಲ. ಈಗ ಇದಿಷ್ಟು ಕೂಡ ನಾನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದನ್ನ ಹಾರಕ್ಕಿಟ್ಟು ಆನಂತರ ಮಿಕ್ಸಿ ಜಾರಲ್ಲಿ ರುಬ್ಕೋತೀನಿ. ನಾನು 1/4 kg ತೊಂಡೆಕಾಯಿ ತೊಗೊಂಡಿದ್ದೀನಿ. ಸೊ ಹಾಗಾಗಿ ಈ ಅಳತೆ ಪ್ರಮಾಣ ತೋರಿಸ್ತಾ ಇದ್ದೀನಿ. ನೀವು ದೊಡ್ಡ ಸ್ಪೂನ್ ಯೂಸ್ ಮಾಡೋದಾದರೆ 1 ಸ್ಪೂನ್ ಹಾಕ್ಕೊಂಡ್ರೆ ಸಾಕು. ನಾನು ಈ ಚಿಕ್ಕ ಸ್ಪೂನ್ ಆಗಿರೋದ್ರಿಂದ ಜೀರಿಗೆನ 2 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಈಗ ಇದೆಲ್ಲ ಹುರಿದಿದ್ದು ಆಗಿದೆ. ಇದು ಚೆನ್ನಾಗಿ ಹಾರಿದ ಮೇಲೆ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ. ಈಗ ಚೆನ್ನಾಗಿ ಹಾರಿತ್ತು. ಸೊ ಈಗ ಮಿಕ್ಸಿ ಜಾರಿಗೆ ಸೇರಿಸ್ಕೊತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1-3 ಸ್ಪೂನಷ್ಟು ಹಸಿ ತೆಂಗಿನಕಾಯಿ ತುರಿ ಇದ್ದರೆ ಹಾಕ್ಕೊಳ್ಳಿ, ಅದು ತುಂಬಾ ಟೇಸ್ಟಾಗಿರುತ್ತೆ. ಸೊ ಈಗ ಅದನ್ನು ಹಾಕ್ಕೊಂಡು ನೀಟಾಗಿ ರುಬ್ಕೋಬೇಕು. ರುಬ್ಕೊಳ್ಳೋದು ಅಂದರೆ ತುಂಬ ನಮಗೆ ಅದು ನೈಸಾಗಿ ಆಗಲ್ಲ, ಸ್ವಲ್ಪ ತರ್ತರಿಯಾಗಿ ಆಗುತ್ತೆ, ಪರವಾಗಿಲ್ಲ, ಅದು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಸೊ ಈಗ ನಾನು ಪೇಸ್ಟ್ ಮಾಡಿದ್ದು ಆಗಿದೆ, ಅಂದರೆ ನಾನು ನೀರು ಏನು ಹಾಕಿಲ್ಲ, ಹಾಗೆಯೇ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಈಗ ಇದನ್ನು ಮಾಡೋದು ಹೇಗೆ ನೋಡೋಣ ಬನ್ನಿ. ನಾನಿಲ್ಲಿ ಅದಕ್ಕೂ ಮುಂಚೆನೇ ನಾನು ಸ್ಕಿಪ್ ಮಾಡಿ ಹೇಳಲಿಲ್ಲ, ಮರ್ತುಬಿಟ್ಟೆ. ಸ್ವಲ್ಪ ಹುಣಸೆಹಣ್ಣು ಕೂಡ ನಾವು ನೆನೆಸಿ ಇಟ್ಕೋಬೇಕು. ಸಣ್ಣ ಗೋಲಿ ಗಾತ್ರಕ್ಕೆ ಒಂದು ಹುಣಸೆಹಣ್ಣು ತೊಗೊಂಡಿದ್ದೀನಿ. ಅದನ್ನು ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ಕಿವುಚಿ ಅದನ್ನು ನೆನೆಯೋದಕ್ಕೆ ಇಟ್ಬಿಡೋಣ. ಈಗ ಮಾಡೋದು ಹೇಗೆ ನೋಡೋಣ ಬನ್ನಿ. ನಾನಿಲ್ಲಿ ಒಂದು ಪಾತ್ರೆ ತೊಗೊಂಡಿದ್ದೀನಿ. ಅದಕ್ಕೆ 1-2 ಸ್ಪೂನಷ್ಟು ಕುಕ್ಕಿಂಗ್ ಆಯಿಲು, ನೀವು ಯಾವ ಆಯಿಲ್ ಯೂಸ್ ಮಾಡ್ತೀರೋ ಅದೇ ಆಯಿಲ್ನ ಇದಕ್ಕೆ ಹಾಕ್ಕೊಳ್ಳಿ. ಕಡಲೆಕಾಯಿ ಎಣ್ಣೆ ಇದ್ದರೆ ಇನ್ನೂ ತುಂಬಾ ಒಳ್ಳೆಯದು. ಸೊ ನಾನಿವತ್ತು ಕಡಲೆಕಾಯಿ ಎಣ್ಣೆ ಯೂಸ್ ಮಾಡಿ ಮಾಡ್ತಾಯಿದ್ದೀನಿ. ಟೇಸ್ಟು ತುಂಬ ಚೆನ್ನಾಗಿರುತ್ತೆ, ಹಾಗೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಇಲ್ಲಿ ನಾನು ಚಿಕ್ಕ ಸ್ಪೂನಲ್ಲಿ 1 ಸ್ಪೂನಷ್ಟು ಕಡಲೆಬೇಳೆ, 1 ಸ್ಪೂನಷ್ಟು ಉದ್ದಿನಬೇಳೆ, 1/2 ಸ್ಪೂನಷ್ಟು ಸಾಸಿವೆ, ಇದಿಷ್ಟು ಕೂಡ ಫ್ರೈ ಮಾಡ್ಕೋಬೇಕು. ಅದಾದ ನಂತರ ನಾನಿಲ್ಲಿ ಒಗ್ಗರಣೆಗೆ ಕರಿಬೇವಿನ ಸೊಪ್ಪು ಸ್ವಲ್ಪ ಹಾಕ್ಕೋತೀನಿ, ಮತ್ತು ಒಂದು ಈರುಳ್ಳಿ, ಸಣ್ಣ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇದಕ್ಕೆ ಸೇರಿಸ್ಕೋತೀನಿ. ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ಚೆನ್ನಾಗಿ ಹಸಿ ವಾಸನೆ ಹೋಗಬೇಕು. ಸೊ ಅಲ್ಲಿವರೆಗೆ ನೀವು ಈರುಳ್ಳಿನ ಫ್ರೈ ಮಾಡ್ಕೊಳ್ಳಿ. ಇದು ಚೆನ್ನಾಗಿ ಫ್ರೈ ಆದ ನಂತರ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲೆ, ಅದನ್ನು ಇದಕ್ಕೆ ಸೇರಿಸೋಣ. ಅದನ್ನು ಸೇರಿಸಿ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಆಯಿತು. ತುಂಬಾ ಚೆನ್ನಾಗಿರುತ್ತೆ ಈ ಮಸಾಲೆ. ಇದಕ್ಕೆ ಹಾಕೋದ್ರಿಂದ ತೊಂಡೆಕಾಯಿ ಚೆನ್ನಾಗಿ ಹಿಡಿಯುತ್ತೆ, ಮತ್ತು ನೀವು ಆರಾಮಾಗಿ ಚಪಾತಿಗಾದರೂ ಮಾಡ್ಕೊಡ್ಬೋದು, ರೊಟ್ಟಿಗಾದರೂ ಮಾಡ್ಕೊಡ್ಬೋದು, ಅಥವಾ ನೀವು ರಸಮ್ಮು ಇಲ್ಲ ಅಂತಂದರೆ ಬೇಳೆ ಸಾಂಬಾರು ಏನಾದರೂ ಮಾಡಿದಾಗ ಈ ಥರ ಪಲ್ಯ ಮಾಡಿಕೊಟ್ಟಾಗ ತುಂಬಾ ಚೆನ್ನಾಗಿರುತ್ತೆ. ಸೈಡ್ ಡಿಶ್ ಆಗಂತೂ ತುಂಬಾ ಚೆನ್ನಾಗಿರುತ್ತೆ. ಈಗ ನಾನಿಲ್ಲಿ ಅದು ಪೌಡ್ರನ್ನ ಹಾಕ್ಕೊಂಡು ಸ್ವಲ್ಪ ಒಗ್ಗರಣೆಯಲ್ಲಿ ಬಾಡಿಸ್ಕೊತೀನಿ. ಅದು ಒಗ್ಗರಣೆಯಲ್ಲಿ ಬಾಡಿಸ್ದಾಗ ಏನಾಗುತ್ತೆ, ಎಣ್ಣೆ ಜೊತೆ ಬೆರೆಯುತ್ತಲ್ಲ, ಸೊ ಆಗ ಟೇಸ್ಟು ಕೂಡ ತುಂಬಾ ಚೆನ್ನಾಗಿರುತ್ತೆ. ಸೊ ಈಗ ನಾನು ನೀಟಾಗಿ ಬಾಡಿಸ್ಕೊತಾ ಇದ್ದೀನಿ. ಇದು ಆದಮೇಲೆ ನಾನು ಹುಣಸೆಹಣ್ಣು ಇಟ್ಕೊಂಡಿದ್ನಲ್ಲ ಕಿವುಚಿ, ಅದನ್ನು ಸೇರಿಸ್ಕೋತೀನಿ. ಹುಣಸೆಹಣ್ಣು ಹಾಕೋದ್ರಿಂದ ಹುಳಿ, ಉಪ್ಪು, ಖಾರ ಎಲ್ಲವೂ ಕೂಡ ಹದವಾಗಿರುತ್ತೆ. ಸೊ ಪಲ್ಯ ತುಂಬಾ ರುಚಿಯಾಗಿ ಬರುತ್ತೆ. ನಾನಿಲ್ಲಿ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಎಲ್ಲನೂ ಚೆನ್ನಾಗಿ ಕಿವುಚಿ ಹುಣಸೆಹಣ್ಣು ಇದಕ್ಕೆ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ. ಮಿಕ್ಸ್ ಮಾಡ್ಕೊಂಡ ನಂತರ ನಾನು ಬೇಯಿಸಿಟ್ಕೊಂಡಿದ್ನಲ್ಲ ತೊಂಡೆಕಾಯಿ, ಅದರದ್ದು ನೀರಿದೆಯಲ್ಲ, ಆ ನೀರನ್ನು ಕೂಡ ಇದಕ್ಕೇ ಸೇರಿಸ್ಕೋತೀನಿ. ನಾನು ಅದನ್ನು ಬಿಸಾಡೋಲ್ಲ, ಏಕೆಂದರೆ ನಾವು ತೊಂಡೆಕಾಯಿ ಬೇಯಿಸಿ ಆ ನೀರನ್ನ ಬಿಸಾಡಿದ್ರೆ ಏನಾಗುತ್ತೆ, ಅದರಲ್ಲಿರುವಂತಹ ವಿಟಮಿನ್ಸ್ಗಳು ಹೋಗುತ್ತೆ. ಸೊ ಹಾಗಾಗಿ ನಾನು ಸ್ವಲ್ಪ ನೀರು ಹಾಕಿ ಬೇಯಿಸ್ಕೊಂಡಿದ್ದಲ್ವ, ಆ ನೀರನ್ನ ಇದಕ್ಕೇ ಪಲ್ಯಕ್ಕೆ ಯೂಸ್ ಮಾಡ್ಕೋತೀನಿ. ಈಗ ಸ್ವಲ್ಪ ಒಂದು ಕುದಿಯಷ್ಟು ಕುದ ನಂತರ ಹುಳಿ, ಉಪ್ಪು, ಖಾರ ಎಲ್ಲ ಸ್ವಲ್ಪ ಕುದಿಬೇಕು. ಆ ನಂತರ ನಾನಿಲ್ಲಿ ತೊಂಡೆಕಾಯಿ ಬೇಯಿಸಿಟ್ಕೊಂಡಿದ್ನಲ್ಲ, ಅದನ್ನ ನೀರು ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೆ ಆಗಲೇ ಹೇಳ್ದಾಗೆ. ಸೊ ಈಗ ತೊಂಡೆಕಾಯಿನ ಇಲ್ಲಿಗೆ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು 5-7 ನಿಮಿಷಗಳ ಕಾಲ ನಾವು ಚೆನ್ನಾಗಿ ಬೇಯಿಸ್ಕೋಬೇಕು. ಈ ಥರ ಬೇಯಿಸೋದ್ರಿಂದ ಏನಾಗುತ್ತೆ, ತೊಂಡೆಕಾಯಿ ಚೆನ್ನಾಗಿ ಹದವಾಗಿ ಉಪ್ಪು, ಖಾರ, ಹುಳಿ ಪ್ರತಿಯೊಂದು ಕೂಡ ಹಿಡಿಯುತ್ತೆ. ಸೊ ಹಾಗಾಗಿ ನಾನು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಇನ್ನೂ ಸ್ವಲ್ಪ ನೀರು ಮಿಕ್ಕಿತ್ತು, ಅಂದರೆ ತೊಂಡೆಕಾಯಿ ಬೇಯಿಸ್ಕೊಂಡಿದ್ನಲ್ಲ ಅದೇ ನೀರು ಮಿಕ್ಕಿತ್ತು. ಈಗ ಅದನ್ನು ಇದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಕೊಂಡ್ರೆ ಆಯಿತು. ಇವಾಗ ನಮಗೆ ಅದು ನೀರು ಕೂಡ ವೇಸ್ಟ್ ಆಗೋಲ್ಲ. ಸೊ ಜೊತೆಗೆ
ನಮಗೆ ತೊಂಡೆಕಾಯಿ ಕೂಡ ಹದವಾಗಿ ಚೆನ್ನಾಗಿ ಬೇಯುತ್ತೆ. ಈಗ ನಾನು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಸೇರಿಸ್ಕೊಂಡು ಚೆನ್ನಾಗಿ ಕುದಿಯೋದಕ್ಕೆ ಬಿಟ್ಬಿಡ್ತೀನಿ. ಉಪ್ಪು ನೀವು ನೋಡಿ ಹಾಕ್ಕೊಳ್ಳಿ, ಏಕೆಂದರೆ ತೊಂಡೆಕಾಯಿ ಬೇಯಿಸೋಕೆ ಬೇಕಾದ್ರೂ ಸ್ವಲ್ಪ ಉಪ್ಪು ಹಾಕಿರ್ತೀವಿ. ಸೊ ಹಾಗಾಗಿ ಉಪ್ಪು ನೋಡಿ ಹಾಕ್ಕೊಂಡ್ರೆ ಆಯಿತು. ಇದಿಷ್ಟೇ ಪಲ್ಯಕ್ಕೆ ನಾವು ಹದ ಹಾಕಬೇಕಾಗಿರೋದು. ಇವಾಗ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ನಾನು ಆಗಲೇ ಹೇಳ್ದಾಗೆ 5ರಿಂದ 7 ನಿಮಿಷಗಳ ಕಾಲ ನಾವು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಒಂದೊಳ್ಳೆ ತೊಂಡೆಕಾಯಿ ಪಲ್ಯ ರೆಡಿ ಆಗುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಲಾಸ್ಟಲ್ಲಿ ನೀವು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸಿ ಆನಂತರ ಸರ್ವ್ ಮಾಡಿದ್ರೆ ಸಾಕು. ನೀವು ಸ್ವಲ್ಪ ಗ್ರೇವಿ ಥರ ಬೇಕು ಅಂತ ಅಂದರೆ ನೀರು ಸ್ವಲ್ಪ ಜಾಸ್ತಿ ಹಾಕಿ ಬೇಕಾದರೆ ನೀವು ಗೊಜ್ಜು ಥರ ಕೂಡ ಮಾಡ್ಕೋಬೋದು. ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ. ನಾನಿವತ್ತು ರಸಮ್ಗೆ ಸೈಡ್ ಡಿಶ್ ಆಗಿ ಮಾಡ್ತಾ ಇರೋದು. ಸೊ ಹಾಗಾಗಿ ಸ್ವಲ್ಪ ಡ್ರೈ ಪಲ್ಯ ಥರನೇ ಮಾಡ್ಕೋತೀನಿ. ತುಂಬಾ ರುಚಿಯಾಗಿತ್ತು. ನಾನು ಮಾಡಿದ್ದೆ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕೋದನ್ನು ಮರಿಬೇಡಿ. ನಾವಿಲ್ಲಿ ಸ್ವಲ್ಪ ಜೀರಿಗೆ, ಸಾಸಿವೆ ಇದೆಲ್ಲ ಪೌಡ್ರ್ ಮಾಡಿ ಹಾಕ್ತೀವಲ್ಲ, ಅದ್ರ ಫ್ಲೇವರ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಪಲ್ಯಕ್ಕೆ. ನಾವು ರೆಡಿ ಮಾಡಿ ಹಾಕೋದ್ರಿಂದ ತುಂಬ ರುಚಿ. ನಾವು ಪೌಡ್ರ್ಗಳು ಹಾಕೋದಕ್ಕಿಂತ ಈ ಥರ ನಾವು ಆಗಲೇ ಪೌಡ್ರ್ ಮಾಡಿ ಹಾಕೋದ್ರಿಂದ ಅದ್ರ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಸೊ ಈಗ ನೋಡಿ ನೀಟಾಗಿ ಡ್ರೈ ಆಯಿತು. ಇದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಲಾಸ್ಟಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಸರ್ವ್ ಮಾಡಿದ್ರೆ ಒಂದೊಳ್ಳೆ ಟೇಸ್ಟಿ ತೊಂಡೆಕಾಯಿ ಪಲ್ಯ ರೆಡಿ ಟು ಈಟ್. ತುಂಬಾ ರುಚಿಯಾಗಿತ್ತು, ರುಚಿಯಾಗಿ ಬಂದಿತ್ತು ಕೂಡ. ಸೊ ತೊಂಡೆಕಾಯಿ ಕೂಡ ಪರ್ಫೆಕ್ಟಾಗಿ ನೀಟಾಗಿ ಬೆಂದಿತ್ತು. ಸೊ ಒಂದು ಚೂರು ಕೂಡ ಅದು ಒಡಿಲಿಲ್ಲ, ಅಂದರೆ ಕಲಸೋಗ್ಲಿಲ್ಲ, ಅಷ್ಟೇ ನೀಟಾಗಿ ಬಂದಿತ್ತು. ಈಗ ಸರ್ವ್ ಮಾಡ್ತಾಯಿದ್ದೀನಿ ತೊಂಡೆಕಾಯಿ ಪಲ್ಯ. ಯಾವ ರಸಮ್ ಜೊತೆ ಬೇಕಾದರೂ ನೀವು ಸರ್ವ್ ಮಾಡ್ಬೋದು, ಅಥವಾ ಚಪಾತಿ, ರೊಟ್ಟಿ ಪ್ರತಿಯೊಂದಕ್ಕೂ ನೀವು ಸರ್ವ್ ಮಾಡ್ಬೋದು. ನಿಮಗೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾರೆಲ್ಲ ನಮ್ಮ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರೋ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಟೇಕ್ ಕೇರ್ ಆಲ್.